ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ವೀರಚಂದ್ರಹಾಸದ ಟೀಸರ್ ರಿಯಾಕ್ಷನ್ ಕೊಡ್ತಾ ಇದ್ದೀನಿ. ಸೊ ಹಾಗಿದ್ರೆ ಬನ್ನಿ ಶುರು ಮಾಡೋಣ. ಮುಗಿಲೆದ್ದ ದೇಶದ ನಿಮ್ಮ ಜ್ವಾಲೆಯ ಅಟ್ಟಹಾಸ, ಕಿಕ್ಕಿರಿದರು ಬೊಬ್ಬಿರಿದರು ಬೆದರಿತ ಈ ಶ್ವಾಸ, ಎತ್ತರೆ ಸೃಷ್ಟಿಯಾಗುವುದು ಇತಿಹಾಸ. ಆ ಇತಿಹಾಸಕ್ಕೆ ವಿಳಾಸವೇ ಈ ಚಂದ್ರಹಾಸ. ಟೀಸರ್ ತುಂಬ ಚೆನ್ನಾಗಿದೆ. ನಮ್ಮ ಕರಾವಳಿಯ ನೃತ್ಯ ಏನಿದೆ ಯಕ್ಷಗಾನ, ಇದನ್ನ ತುಂಬ ಚೆನ್ನಾಗಿ ಒಂದು ರಿಚ್ ಆಗಿ ತೋರಿಸಿದ್ದಾರೆ ಸ್ಕ್ರೀನ್ ಮೇಲೆ. ಆ್ಯಕ್ಚುಲಿ ನನ್ನ ಸಿನಿಮಾ ಕೂಡ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಡು ಬಂದೆ. ಆ ಟೀಸರ್ ರಿಯಾಕ್ಷನ್ಸ್ ಕೂಡ ಇವಾಗ ನಾನು ಮಾಡ್ತಾ ಇದ್ದೀನಿ. ನಾನು ಫಸ್ಟು ಟೀಸರ್ ನೋಡಿ ಆಮೇಲೆ ಸಿನಿಮಾ ನೋಡ್ಲಿಕ್ಕೆ ಹೋಗಿದ್ದು. ನನಗೆ ಇಡೀ ವಿಶ್ವದಲ್ಲೇ ಮೊದಲ ಬಾರಿಗೆ ಒಂದು ಪ್ರಯತ್ನ ಅಂದಾಗಲೇ ನನಗೆ ಇಷ್ಟ ಆಯಿತು. ಯಾರು ಮಾಡಿದಿರೋದನ್ನ ಕನ್ನಡ ಸಿನಿಮಾಗಳು ಮಾಡ್ತಾಯಿದೆ ಅಂದಾಗ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಇನ್ನೊಂದಿದು ಹೊಸ ಕಥೆಗಳು ಯಾವ್ದಾದ್ರು ಚೆನ್ನಾಗಿ ಬರ್ತಾ ಇದೆ, ಕತೆ ಚೆನ್ನಾಗಿದೆ ಅಂದಾಗಲೂ ನಾವು ಮೊದಲನೇ ಸಿನಿಮಾ ಹೋಗಿ ಥಿಯೇಟ್ರಲ್ಲಿ ನೋಡಬೇಕು. ಸೊ ಟೀಸರು ತುಂಬ ಚೆನ್ನಾಗಿ ಕಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಬರುತ್ತೆ ಫೈಟಿಂಗ್ ಸೀನ್, ಅದೆಲ್ಲ ಕ್ಲೈಮ್ಯಾಕ್ಸಲ್ಲಿರೋ ಸೀನೇನೆ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದಾರೆ. ಆಮೇಲೆ ಕಾಂತಾರದಲ್ಲಿ ನಾವು ಹೆಂಗೆ ಫ್ಲೇಮ್ ಒಂದು ಬೆಂಕಿ ಸರ್ಕಲ್ ಬರುತ್ತೋ ಅದೇ ಥರನೇ ಇಲ್ಲೊಂದು ಸರ್ಕಲ್ ಬಂದಿದೆ. ಇದು ಟೀಸರು. ಆದರೆ ಸಿನಿಮಾ ನಾವು ಕುತ್ಕೊಂಡು ನೋಡುವಾಗ ಇದರಲ್ಲಿ ತಮಾಷೆಗಳು ಏನೂ ತೋರಿಸಿಲ್ಲ. ಆ್ಯಕ್ಚುಲಿ ಸಿನಿಮಾದಲ್ಲಿ ಒಂದು 65% ಕಾಮಿಡಿ ಜಾಸ್ತಿ ಇದೆ. ಸ್ಟಾರ್ಟಿಂಗ್ ಒಂದಷ್ಟು ಸೀರಿಯಸ್ ಇರುತ್ತೆ ವಿಷಯ, ಆ ನಂತರ ಕಾಮಿಡಿಗೆ ಸ್ಟಾರ್ಟ್ ಆದರೆ ಅದು ಕಾಮಿಡಿಯಾಗೇ ಹೋಗ್ತಾ ಇರುತ್ತೆ. ಮಧ್ಯೆ ಒಂದು ಲವ್ ಎಮೋಷನ್ ನಮಗೆ ತೋರಿಸ್ತಾರೆ. ಅದಾದಮೇಲೆ ಸಾಹಸ ಅಂತ ಬಂದರೆ ಒಂದು ಸಿಂಹದ ಜೊತೆ ಫೈಟ್ ಮಾಡೋ ಸೀನ್ ಬರುತ್ತೆ. ಅದು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. VFX ಸಖತ್ತಾಗಿ ವರ್ಕ್ ಮಾಡಿದ್ದಾರೆ. ಈಗ ನಾವು ಸ್ಟೇಜ್ ಮೇಲೆ ಏನು ಆ್ಯಕ್ಚುಲಿ ಯಕ್ಷಗಾನ ನಾವು ನೋಡ್ತೀವಿ, ಅಲ್ಲಿ ಬ್ಯಾಕ್ಗ್ರೌಂಡ್ ಆಗಲಿ ನಮಗೊಂದು ವಿಲೇಜ್ ಅಂದರೆ ಆ ವಿಲೇಜ್ನ ತೋರಿಸ್ಬೇಕಾದ್ರೆ ಸಮಥಿಂಗ್ ಆ ಥರ ಹೊಸ್ದಾಗಿ ಏನಾದ್ರು ಮಾಡಬೇಕಂದ್ರೆ ಸ್ಟೇಜ್ ಮೇಲೆ ಆಗಲ್ಲ. ಈಗ ಸಿನಿಮಾದಲ್ಲಿ ಅದನ್ನು ಮಾಡೋ ಅವಕಾಶ ಇದೆ. VFX ಮೂಲಕ ಪ್ರತಿಯೊಂದು ಸ್ಥಳ, ಒಬ್ಬ ರಾಜ ಒಂದು ಜಾಗದಲ್ಲಿ ಇದ್ದಾನೆ ಅಂದರೆ ಆ ಊರಿನ ಆ ಜಾಗದ ಒಂದು ವಿಜುವಲ್ನ ನಮಗೆ ತೋರಿಸಿದ್ದಾರೆ ಮಾಸ್ಟರ್ ಶಾಟು. ಮತ್ತು ಒಳಗಡೆ ಅಂತ ಬಂದಾಗ ಒಂದು ಒಳ್ಳೆ ಜಾಗದಲ್ಲಿ ಚೆನ್ನಾಗಿ ರಿಚ್ಚಾಗಿ ಒಂದು ಸೆಟ್ಟನ್ನ ಹಾಕಿ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬ ರಾಜ ಅಂತ ಬಂದಾಗಲೂ ಸೆಟ್ ಚೇಂಜ್ ಆಗಬೇಕು, ಅದನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಪಾತ್ರಗಳಂತ ಬಂದಾಗ ಮಿನಿಮಲಿಸ್ಟಿಕ್ ಪಾತ್ರಗಳನ್ನ ತೊಗೊಂಡಿದ್ದಾರೆ. ಮುಖ್ಯವಾಗಿ ವೀರಚಂದ್ರಹಾಸ ಪಾತ್ರ, ಆಮೇಲೆ ಅವರ ಮಾವ ಅಂದರೆ ವಿಲನ್ ಕ್ಯಾರೆಕ್ಟರ್ ಮಾಡಿರೋ ಒಂದು ಪಾತ್ರ ತುಂಬ ತೂಕವಾಗಿದೆ. ಇನ್ನೆಲ್ಲ ಕಾಮಿಡಿಯಾಗಿ ಸಣ್ಣ ಪುಟ್ಟ ಸಿಲ್ಲಿಯಾಗಿ ಬಿಹೇವ್ ಮಾಡೋದೆಲ್ಲ ಮಜಾ ಕೊಡುತ್ತೆ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡುವಾಗ. ಇಲ್ಲಿ ಮುಖ್ಯವಾಗಿ ನಾವು ರವಿ ಬಸ್ರವರು ಅಂತ ಅಂದಿದ ತಕ್ಷಣ ನಮಗೆ BGM ಜ್ಞಾಪಕ ಬರುತ್ತೆ, KGF. ಸೊ ಈ ಬ್ಯಾಕ್ಗ್ರೌಂಡ್ ಸ್ಕೋರು ಸಾಕಾದಾಗ ಕೊಟ್ಟಿದ್ದಾರೆ. ನಾನು ನಿಂತು ವಿಜಿಲ್ ಹೊಡಿತಾ ಇದ್ದೆ, ಆ ರೇಂಜಲ್ಲಿತ್ತು BGM. ಸೊ ಇದರಲ್ಲಿ ಫೈಟಿಂಗ್ ಸೀನ್ ಎಲ್ಲ ಬಂದಾಗ ಗೂಸ್ ಬಂಪ್ಸ್ ಆಗುತ್ತೆ. ಆ್ಯಕ್ಚುಲಿ ಕ್ಲೈಮ್ಯಾಕ್ಸಲ್ಲಿ ನನಗೆ ಗೂಸ್ ಬಂಪ್ಸ್ ಫೀಲ್ ಆಗ್ತಿತ್ತು, ಯಾಕೆಂದರೆ ಕ್ಲೈಮ್ಯಾಕ್ಸ್ ಆ ರೀತಿ ಕಟ್ಟಿದ್ದಾರೆ. ಆಮೇಲೆ ಇದರಲ್ಲಿ ಒಂದು ವಿಶೇಷತೆ ಏನಂದರೆ ಒಂದು ಮೆಸೇಜ್ನ ಇದೆ. ಆ ಮೆಸೇಜ್ ಏನಂದರೆ ನಾವು ಒಳ್ಳೆ ಕರ್ಮ ಮಾಡಿದ್ರೆ ನಮ್ಗೆ ಅದು ರಿಟರ್ನ್ ಆಗುತ್ತೆ, ಕೆಟ್ಟ ಕರ್ಮ ಮಾಡಿದ್ರೆ ಅದು ನಮಗೆ ರಿಟರ್ನ್ ಆಗುತ್ತೆ ಅಂತ. ಸೊ ಒಳ್ಳೇದು ಮಾಡಿದವ್ರಿಗೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡೋರಿಗೆ ಕೆಟ್ಟದಾಗುತ್ತೆ, ಅದನ್ನು ಹಾಗೆ ತೋರಿಸಿದ್ದಾರೆ. ಆಮೇಲೆ ನಾವು ತುಂಬ ಸಿನಿಮಾಗಳನ್ನ ನೋಡಿದ್ದೀವಿ, ನಾವು ಹಾಕೋ ಬಟ್ಟೆ ಎಲ್ಲ ಒಂದು ರೇಂಜಿಗೆ ಒಂದು ಇರುತ್ತೆ ವೆಯ್ಟ್. ಬಟ್ ಇದರಲ್ಲಿ 20 ಅಷ್ಟು kg ಇರ್ಬೋದು, ಇಲ್ಲ ಜಾಸ್ತಿನೂ ಇರ್ಬೋದು. ಸೊ ಅಷ್ಟು kg ವೆಯ್ಟ್ ಇರುವಂಥ ಯಕ್ಷಗಾನ ಕಾಸ್ಟ್ಯೂಮ್ಸ್ನ, ಕಿರೀಟನ ಪ್ರತಿಯೊಂದು ಹಾಕ್ಕೊಂಡು ಆ ಮೇಕಪ್ಪಲ್ಲಿ ಲೇಟ್ ನೈಟ್ ಶೂಟ್ ಎಲ್ಲ ಮಾಡಿದ್ದಾರೆ. ಕಂಟಿನ್ಯೂಟಿ ನಾನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೆ, ಜಾಸ್ತಿ ಎಲ್ಲೂ ಕಂಟಿನ್ಯೂಟಿ ಮಿಸ್ ಮಾಡಿಲ್ಲ, ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಒಂದು ಫ್ಯಾಮಿಲಿ ಅಂದರೆ ಚಿಕ್ಕ ಮಕ್ಕಳಿಂದ ದೊಡ್ಡ ವಯಸ್ಸಾಗಿರೋವರೆಗೂ ಕುತ್ಕೊಂಡು ನೋಡೋ ಅಂಥ ಸಿನಿಮಾ ವೀರಚಂದ್ರಹಾಸ.
ಇದಕ್ಕೆ ನಾವು ರವಿ ಬಸ್ರೂರವರ ಪರಿಶ್ರಮ ಅಂತ ಹಾಕಿದ್ದಾರೆ, ನಿರ್ದೇಶಕ ಅಂತ ಹಾಕಿಲ್ಲ. ಸೊ ಅವರ ಪರಿಶ್ರಮಕ್ಕೆ ಒಂದು ಚಪ್ಪಾಳೆ ಮೂಲಕ ನಾವು ಅಭಿನಂದಿಸ್ಬೇಕಾಗತ್ತೆ. ಆಮೇಲೆ ಈ ಸಿನಿಮಾ ಇದೇನು ಜಾನ್ರ ಇದೆ, ಒಂದು ಡಾನ್ಸ್ ಅನ್ನೋ ಯಕ್ಷಗಾನವನ್ನು ಡಾನ್ಸ್ ಒಂದು ಕಾನ್ಸೆಪ್ಟ್ನ ಸಿನಿಮಾ ರೀತಿ ಮಾಡಿ ಅದರಲ್ಲಿ ಕತೆ ಹೇಳೋ ಮೂಲಕ ತೋರಿಸಿರೋದನ್ನು ತುಂಬ ಇಷ್ಟ ಆಗುವಂಥ ವಿಷಯ. ಈಗ ನಮ್ಗೆ ಈ ಸಿನಿಮಾ ನೋಡಿದ್ಮೇಲೆ ಏನು ಅನ್ಸುತ್ತೆ ಅಂದರೆ, ಒಬ್ಬ ಸಿನಿಮಾನ ಪ್ರೀತಿಸೋರಿಗೆ ಏನು ಅನ್ಸುತ್ತೆ ಅಂದರೆ, ಈ ಥರ ಸಿನಿಮಾಗಳು ಕನ್ನಡದಲ್ಲಿ ಇನ್ನೊಂದಷ್ಟು ಬರಲಿ, ನಾವು ನೋಡೋಣ ಅನ್ಸುತ್ತೆ. ಈ ಒಡಿ ಬಡಿ ಚಚ್ಚು ಮಾಮೂಲಿ ಏನು ಓಲ್ಡ್ ರೊಟೀನ್ ಇತ್ತು ಅದೇ ರೊಟೀನೆ, ಒಂದು 4 ಫೈಟು, ಒಂದು 3 ಸಾಂಗು, ಆಮೇಲೆ ಒಂದಷ್ಟು ಸ್ಯಾಡ್ ಎಮೋಷನ್ಸ್ ಕ್ರಿಯೇಟ್ ಮಾಡುವಂಥ ಒಂದಷ್ಟು ಸೀನ್ಸ್ಗಳು ಹಾಕ್ಕೊಂಡು ಲವ್ ಸೀನ್ ಹಾಕ್ಕೊಂಡು ಸಿನಿಮಾ ಮುಗಿಸ್ಕೊಂಡು ಬಿಡ್ತಾರೆ. ಯೂನಿಕ್ ಆಗಿ ಹೊಸ್ದಾಗಿ ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ಅದು ವೀರಚಂದ್ರಹಾಸದಲ್ಲಿ ಮಾಡಿದ್ದಾರೆ. ನನಗೆ ಈ ಕಾನ್ಸೆಪ್ಟೇ ತುಂಬ ಸೂಪರ್ ಅನ್ನಿಸ್ತು, ಅಲ್ಟಿ ಅನ್ನಿಸ್ತು. ಸೊ ಇದನ್ನು ಯಾರ್ಯಾರು ಥಿಯೇಟ್ರಲ್ಲಿ ನೋಡಿಲ್ಲ, ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ. ಸಖತ್ತಾಗಿದೆ, ಪೈಸಾ ವಸೂಲ್. ನಾವು ಕೊಟ್ಟಿರೋ ದುಡ್ಡಿಗೆ ನಮಗೆ ಮನ್ಸಿಗೆ ಸಮಾಧಾನ ಕೊಡೋ ಹಾಗೆ ಸಿನಿಮಾ ಮಾಡಿದ್ದಾರೆ. ಸೊ ಸಿನಿಮಾ ಕೆಲವು ಕಡೆ ಲ್ಯಾಗ್ ಅನ್ನಿಸ್ತು, ಯಾಕೆಂದರೆ ಕೆಲವು ನಾವೀಗ ಸ್ಟೇಜಲ್ಲಿ ನಾವೇನು ಯಕ್ಷಗಾನ ನೋಡ್ತೀವಿ ಅದನ್ನು ಥಿಯೇಟ್ರಲ್ಲಿ ನೋಡುವಾಗ ಒಂದಷ್ಟು ವಿಷಯಗಳು ನಮಗೆ ಅರ್ಥ ಆಗ್ತಾ ಇರುತ್ತೆ. ಬಟ್ ಯಾರು ಯಕ್ಷಗಾನನ ತುಂಬ ಪ್ರೀತಿಸ್ತಿರ್ತಾರೆ ಅವ್ರಿಗೆ ಎಲ್ಲೂ ನನ್ನ ಪ್ರಕಾರ ಬೋರಿಂಗ್ ಅಂತ ಅನ್ಸಲ್ಲ ಅಂದ್ಕೊಳ್ತೀನಿ. ಬಟ್ ಕೆಲವರು ಬೋರಿಂಗ್ ಅಂತಲೂ ಫೀಲ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಒಂದು ಸಲ ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡ್ಬೋದು, ಒಂದಕ್ಕಿಂತ 2 ಸಲ ಯಕ್ಷಗಾನ ತುಂಬ ಪ್ರೀತಿಸೋರು ಅಂದರೆ ನೋಡ್ಬೋದು. ನನ್ನ ಪ್ರಕಾರ ನಾನು ಒಂದು ಸಲ ನೋಡಿದೆ, ಮತ್ತೆ ನೋಡಬೇಕಂತ ಅನ್ನಿಸ್ಲಿಲ್ಲ. ಬಟ್ ರೆಕಮೆಂಡ್ ತುಂಬ ಜನಕ್ಕೂ ಮಾಡಿದ್ದೀನಿ. ಸೊ ನಿಮಗೂ ಕೂಡ ಮಾಡ್ತಾಯಿದ್ದೀನಿ, ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿ ಸಪೋರ್ಟ್ ಮಾಡಿ ಅಂತ. ಅದು ಬಿಟ್ಟರೆ ಈ ಸಿನಿಮಾದಲ್ಲಿ ಬೇರೆ ಏನೇನು ವಿಶೇಷತೆಗಳಿದೆ ಅಂದರೆ, ಡೈಲಾಗ್ಸ್ಗಳು ತುಂಬ ಚೆನ್ನಾಗಿದೆ. ಅದೇನು ಸಂಭಾಷಣೆ ಯಾರು ಬರೆದಿದ್ದಾರೋ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ಯಕ್ಷಗಾನದಲ್ಲಿ ಯಾವ ರೀತಿ ಮಾತಾಡ್ತಾರೆ ಸ್ಟೇಜ್ ಮೇಲೆ ಅದೇ ರೀತಿಯೇ ಸಂಭಾಷಣೆ ಮಾಡಿದ್ದಾರೆ. ಇದರಲ್ಲಿ ಒಬ್ಬ ಕಾಮಿಡಿ ಆ್ಯಕ್ಟರ್ ಬರ್ತಾರೆ, ಅವರು ಸ್ವಲ್ಪ ತಪ್ಪು ಮಾತಾಡೋದ್ರೆ ನಮಗೆ ಕಾಮಿಡಿಯಾಗಿ ಇಡ್ತಾರೆ. ಸೊ ಇಲ್ಲಿ ಡಬಲ್ ಮೀನಿಂಗ್ ಕಾಮಿಡಿಗಳು ಜಾಸ್ತಿ ಇಟ್ಟಿಲ್ಲ, ಸಿಂಗಲ್ ಮೀನಿಂಗ್ ಇದೆ, ಆಮೇಲೆ ಅದು ಬೇರೆ ಅರ್ಥ ಕೊಡುತ್ತೆ. ಅದು ಬಿಟ್ಟರೆ ಯಾರಿಗೂ ಬೇಜಾರಾಗುವಂಥ ಕಾಮಿಡಿ ಯಾವುದೂ ಮಾಡಿಲ್ಲ, ಎಲ್ಲ ಇಷ್ಟ ಆಗುವಂಥ ಕಾಮಿಡಿ ಮಾಡಿದ್ದಾರೆ. ಚೆನ್ನಾಗಿದೆ, ನೀಟಾಗಿ ಅಚ್ಚುಕಟ್ಟಾಗಿ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ ಇದು. ಇದಕ್ಕೆ ನಾನು 10ಕ್ಕೆ 7 ರೇಟಿಂಗ್ಸ್ನ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇನ್ನು 3 ರೇಟಿಂಗ್ಸ್ ಏನಕ್ಕೆ ಕಮ್ಮಿ ಅಂದರೆ, ಇನ್ನೂ ಒಂದಷ್ಟು ವಿಷಯಗಳನ್ನ ಇದ್ರಲ್ಲಿ ತರ್ಬೋದಾಗಿತ್ತು. ಕ್ಯಾಮಿಯೋ ಅಂತ ಬಂದಾಗ ಶಿವಣ್ಣ ಅವ್ರಿಗೆ ಆ ಪಾತ್ರ ತುಂಬ ಚೆನ್ನಾಗಿ ಸೂಟ್ ಆಯಿತು, ಅವ್ರು ತುಂಬ ಚೆನ್ನಾಗಿ ನಿಭಾಯಿಸಿದ್ರು. ಪ್ರಾಬಬ್ಲಿ ಪಾರ್ಟ್ 2 ಇನ್ನೂ ಜಾಸ್ತಿ ಚೆನ್ನಾಗಿರ್ಬೋದು ಇದಕ್ಕಿಂತ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕೆಂದರೆ ಪಾರ್ಟ್ 1ಅಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳಿದ್ದಾರೆ. ಪಾರ್ಟ್ 2 ತುಂಬ ವಿಷಯಗಳನ್ನ ಉಳಿಸ್ಕೊಂಡಿದ್ದಾರೆ. ಈಗ ಗರುಡ ಕ್ಯಾರೆಕ್ಟರ್ ಮಾಡಿರೋರು ಕೂಡ ಇದರಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಚಂದನ್ ಶೆಟ್ಟಿ ಅವರು ಇದ್ದಾರೆ, ಆಮೇಲೆ ಶಿವಣ್ಣ ಅವ್ರು ಕೂಡ ಇದ್ದಾರೆ. ಸೊ ಪಾರ್ಟ್ 2 ಅಲ್ಲಿ ಸಮಥಿಂಗ್ ಡಿಫ್ರೆಂಟ್ ಏನೋ ವೆಯ್ಟ್ ಮಾಡ್ತಾ ಇದೆ. ಪ್ರಾಬ್ಲಿ ಅದು ನನಗೆ 7ಕ್ಕಿಂತ 10 ಔಟ್ ಆಫ್ 10 ರೇಟಿಂಗ್ಸ್ ಕೊಡುವಂಥ ಏನೋ ಇರ್ಬೋದು, ಸಮಥಿಂಗ್ ಮ್ಯಾಜಿಕ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದರಿಂದ ಪಾರ್ಟ್ 1ಗೆ ನಾನು 10ಕ್ಕೆ 7ನ ಕೊಟ್ಟಿದ್ದೀನಿ. ಸೊ ಈ ಸಿನಿಮಾನೆಲ್ಲ ಥಿಯೇಟ್ರಲ್ಲಿ ನೋಡಿ. ಇದು ಈ ವಿಡಿಯೋನ ವಿಶೇಷತೆಗಳು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡ್ಕೊಳ್ಳಿ. ನಮಸ್ಕಾರ.